Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Everything I want might be a miracle. No, I'm never coming down. I don't gotta worry about a single thing. I can feel the light coming down on me. Sunshine on my face. I got sunshine on my face. I don't gotta care in the world right now. Higher than the ceiling, breaking through the clouds. Sunshine on my face. I got sunshine on my face. Yeah, I got sunshine. I got sunshine. I got sunshine. I gotta let you know, it's so incredible. I'm finally letting go. Up, up and away, yeah we go. I found my flow right on. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ವನಪ್ರಿಯ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇದು ಲೊಕೇಟ್ ಆಗಿರೋವಂಥದ್ದು ಪಿರಿಯಾಪಟ್ಟಣ ತಾಲೂಕಲ್ಲಿ, ನಿಯರ್ ಟು ದೋರೆಕೆರೆ ಗ್ರಾಮ. ಮೇನ್ ರೋಡಲ್ಲೇ ಇದು ಲೊಕೇಟ್ ಆಗಿರೋದ್ರಿಂದ ಫಸ್ಟ್ ಟೈಮ್ ನಾವು ಕೂಡ ವನಪ್ರಿಯಗೆ ಬಂದಿದ್ದೀವಿ. ವನಪ್ರಿಯ ಏನಂತ ಹೇಳಿದ್ರೆ ಒಳಗಡೆ ಇನ್ನೂ ಹೋಗಿಲ್ಲ ನಾವು. ಒಳಗಡೆ ಹೋದ್ಮೇಲಿಂದ ಅನುಭವಗಳು ಹೇಗೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನಲ್ಲಿ ನಾವು ಹಂಚ್ಕೋತೀವಿ. ಬಟ್ ವಿ ಆರ್ ವೆರಿ ಎಕ್ಸೈಟೆಡ್ ಒಳಗಡೆ ಹೇಗಿದೆ ಅಂತ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೋಸ್ಕರ. ಬಂದಂಗೆ ನಮಗೆಲ್ರಿಗೂ ಕೂಡ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಈಗ ನಮಗೆ ಟಿಕೆಟ್ಸು ಕೂಡ ನಮ್ಮ ಜೊತೆಯಲ್ಲಿ ರೆಡಿಯಾಗಿದೆ. ಸೊ ಒಳಗಡೆ ಹೋಗೋದಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ನಮ್ಮ ಜೊತೆ ಬರೋದಕ್ಕೆ ನೀವು ರೆಡಿನಾ? ಬನ್ನಿ. Some time to get me to that place. All I want is you. Staying up till we want to. Tell you what, I bet that we could see it new. I wanna let go, nothing to lose. Let's throw all our worries away. I know that it takes two. Tell me baby, what do you say? ನಮ್ಮ ವನಸಿರಿನಲ್ಲಿ ಈಗ ನಮ್ಮ 3ನೇ ಕೌಂಟರ್ಗೆ ಬಂದಿದ್ದೀವಿ. ನಾವು 2ನೇ ಕೌಂಟ್ರಲ್ಲಿ ಮಡಿಕೆ ಮಾಡುವಂಥ ಕಲೆನ ಕಲ್ತ್ಕೊಂಡಿದ್ದಾಯಿತು. 3ನೇ ಕೌಂಟ್ರಲ್ಲಿ ನಮ್ಗೆ ಏನಿದೆಯಪ್ಪ ಅಂತ ಹೇಳಿದ್ರೆ ಸಿರಿಧಾನ್ಯಗಳ ಲಡ್ಡು ಹಾಗೂ ಅದ್ರ ಜೊತೆ ತಂಬಿನಲ್ಲಿ ತುಂಬಿಟ್ಟಿರ್ತಕ್ಕಂಥ ಸಿರಿಧಾನ್ಯದ ಒಂದು ಗಂಜಿ ಹಾಗೂ ಮಜ್ಜಿಗೆ. ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಈಗ ಸಿರಿಧಾನ್ಯಕ್ಕೆ ಎಷ್ಟು ಒಂದು ಮಹತ್ವ ಇದೆ ಅಂತ ಹೇಳ್ಬಿಟ್ಟು ಅದನ್ನ ತುಂಬ ತುಪ್ಪದಲ್ಲಿ ಹಾಕಿ ಮಾಡಿದ್ದಾರೆ ಲಡ್ಡುಗಳನ್ನ. ಬಾಯಲ್ಲಿಟ್ಟಿದ ತಕ್ಷಣ ಅದು ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಬರ್ತಿದಂಗೆ ಎಲ್ರಿಗೂ ವೆಲ್ಕಮ್ ಆಗಿ ಸಿರಿಧಾನ್ಯಗಳ ಲಡ್ಡು ಹಾಗೂ ತಣ್ಣಗಿನ ಮಜ್ಜಿಗೆಯನ್ನು ಇಲ್ಲಿ ನಮಗೆ ಕೊಡಲಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ವೆಲ್ಕಮ್ ಅಂತಲೇ ಹೇಳ್ಬೋದು. ಇದನ್ನು ಪ್ರತಿಯೊಬ್ಬರೂ ಕೂಡ ಖಂಡಿತ ಬಂದು ವನಸಿರಿಗೆ ಭೇಟಿ ಮಾಡಿ. ಜನಪದ ಪದ್ಧತಿಯಲ್ಲಿ ಎಲೆ ಜೇಲು ಹೊರಗಿನಿಂದ ಬಳಕೆ ಮತ್ತೆ ಎಲೆ ಕಪ್ನಲ್ಲಿ ನೀರು ಹಿಡಿಯುವ ಮೂಲಕ ಮೈಕ್ರೋ ಕ್ಲೈಮೇಟ್ ಸುಧಾರಣೆ ಮಾಡುತ್ತದೆ. ಜಾಗ್ರತೆಗಳು ಏನಂತಂದ್ರೆ ತಿನ್ನಲು ಅನುಮತಿ ಇಲ್ಲ, ಸೇವಿಸಬಾರ್ದು ಯಾರುವೆ. ಎಲೆಗಳನ್ನು ಕಚ್ಚುವ ಮನೆ ಪ್ರಾಣಿಗಳಿಂದ ದೂರ ಇಡಿ. ಮನೇಲಿ ಏನಾದ್ರು ಪ್ರಾಣಿ ಇದ್ರೆ ಅದನ್ನ ದೂರ ಇಡಬೇಕು, ಅದು ಇಟ್ಟಾಗ, ಯಾಕೆಂದ್ರೆ ಅದು ತಿನ್ನಬಾರ್ದು.
ತಾಲೂಕಿನಲ್ಲಿ ತುಂಬ ನಮಗೆ ಹತ್ತಿರದಲ್ಲಿ ಸಿಗ್ತಕ್ಕಂತಹ ಒಂದು ಈ ಸ್ಥಳ ಇದು ವನ ಪ್ರಿಯ ಅಂತೇಳಿ. ನಮ್ಮ ಮೇಡಮ್ನವರು ವಂಜಾಶ್ರೀ ಮೇಡಮ್ ಅವರು ತುಂಬ ಉತ್ತಮವಾಗಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಹೊರಗಡೆ ಬಂದ ತಕ್ಷಣ ಅವರು ವೆಲ್ಕಮ್ ಮಾಡೋ ರೀತಿಯೇ ತುಂಬ ಚೆನ್ನಾಗಿತ್ತು. ಏನೋ ಸಾವಯವ ರೀತಿಯಲ್ಲಿ ಅಂದರೆ ಯಾವುದೇ ಕೆಮಿಕಲ್ ಬಳಸ್ತಾನೆ ರಾಗಿ ಅಂಬ್ಲಿ ಕೊಡೋದ್ರ ಮುಖಾಂತರ, ಹಾಗೆ ಲಾಡುಗಳನ್ನ ಕೊಡೋದ್ರ ಮುಖಾಂತರ, ಲಡ್ಡುಗಳು ಇದು ಹಾಗೆ ಮಜ್ಜಿಗೆ ಕೊಡೋದ್ರ ಮುಖಾಂತರ ಮಕ್ಕಳುಗಳನ್ನ ವೆಲ್ಕಮ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಹಾಗೆಯೇ ಒಳಗಡೆ ಬಂದರೆ ವಿವಿಧ ಥರದ ಸಸ್ಯಗಳನ್ನು, ಗಿಡ ಮೂಲಿಕೆಗಳನ್ನು, ಸಾವಯವಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಸ್ಯಗಳನ್ನು ಬೆಳೆದಿದ್ದಾರೆ. ಅವಷ್ಟು ನಾವು ನೋಡಿದ್ರೂ ಅವುಗಳ ಹೆಸರು ಗೊತ್ತಿರಲಿಲ್ಲ ಮತ್ತು ಕೆಲವನ್ನ ನೋಡೇ ಇರಲಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಅವ್ರು ಕೊಡ್ತಕ್ಕಂಥ ಪ್ರತಿ ಆಹಾರನೂ ಸಾವಯವ ಆರ್ಗ್ಯಾನಿಕ್ ಆಗಿರುತ್ತೆ, ಆಯುರ್ವೇದಿಕ್ ಸತ್ವ ಉಳ್ಳಂಥ ಆಹಾರನೇ ಕೊಡ್ತಾರೆ. ಹಾಗಾಗಿ ಮಕ್ಕಳುಗಳಿಗೆ ಒಂದು ದಿನದ ಮಟ್ಟಿಗೆ ತುಂಬ ಖುಷಿ ಕೊಡ್ತಕ್ಕಂಥ ಸ್ಥಳ ಇದು. ಮಕ್ಕಳು ತುಂಬ ಖುಷಿ ಪಡ್ತಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ವಿವಿಧ ಥರದ ಆಟ ಸ್ಪರ್ಧೆಗಳನ್ನ, ಬುಗುರಿ ಆಡೋದ್ರ ಮುಖಾಂತರ, ಪಗಡೆ ಆಡೋದ್ರ ಮುಖಾಂತರ ಗ್ರಾಮೀಣ ಕ್ರೀಡೆಗಳನ್ನ ಆಟ ಆಡ್ಬೋದು. ಹಾಗೇನೆ ಒಂದು ಗ್ರಾಮೀಣ ರೀತಿಯಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು. ಏನು ಭತ್ತ ಕುಟ್ಟೋದಾಗಿರ್ಬೋದು, ಮತ್ತು ರಾಗಿಯನ್ನು ತಿರುಗಿಸ್ತೀವಲ್ಲ ಅದಾಗ್ಬೋದು. ಹೀಗೆ ಹಲವಾರು ಒಂದರ ನ್ಯಾಚುರಲ್ ಆಗಿ ಒಂದು ಪರಿಸರದಲ್ಲೇ ಮಕ್ಕಳುಗಳು ಆಟ ಆಡಿಕೊಂಡು ಪರಿಸರವನ್ನೇ ಅನುಭವಿಸ್ತಾ ಒಂದು ಆಟ ಆಡ್ತಕ್ಕಂಥ ಸ್ಥಳ ಅಂದರೆ ಇದು ವನಪ್ರಿಯ ಅಂತ ಹೇಳ್ಬೋದು. ತುಂಬ ಮಕ್ಕಳುಗಳಿಗೆ ಒಂದಿನದ ಮಟ್ಟಿಗೆ ತುಂಬ ಖುಷಿ ಕೊಡ್ತಕ್ಕಂಥ ಸ್ಥಳ ಅಂತ ನಾವೆಲ್ಲ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಪದಗಳು. ಭಟ್ರು ಇಲ್ಲದೆ ಇದ್ರು ಕೂಡ ಸ್ಟಾಫ್ ಏನೇ ನಮ್ಮೆಲ್ರಿಗೂ ಇಷ್ಟು ಒಂದು 200 ಜನ ಮಕ್ಕಳಿದ್ರು, ಎಲ್ರಿಗೂ ಹೊಟ್ಟೆ ತುಂಬಷ್ಟು ನಮಗೆ ಊಟವನ್ನು ಅವರು ಸಪ್ಲೈ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಕಡೆಯದಾಗಿ ಮಕ್ಕಳಿಗೆ ಲಾಸ್ಟಲ್ಲಿ ರಿಕ್ರಿಯೇಷನ್ ಅನ್ನೋ ಇದರಲ್ಲಿ ವಾಟರ್ ಗೇಮ್ಸ್ ಥರ ಡ್ಯಾನ್ಸ್, ನೀರಿನಲ್ಲಿ ಡ್ಯಾನ್ಸ್ ಮಾಡುವಂಥದ್ದನ್ನ ನಮಗೆ ಅವಕಾಶ ಮಾಡಿಕೊಟ್ರು. ತುಂಬ ಚೆನ್ನಾಗಿರುವಂಥ ಔಷಧೀಯ ಗುಣಗಳಿರೋಂಥ ಸಸ್ಯಗಳನ್ನು ನಮ್ಮೆಲ್ರಿಗೂ ಮನೆಗೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಮಡಿಕೆ ಮಾಡೋ ಕಲೆ ಆಗಿರ್ಬೋದು, ಹಳೆ ಕಾಲದಲ್ಲಿ ನಡೆಸ್ತಿದ್ದಂತಹ ಜೀವನ ಶೈಲಿಗಳು, ಬಳಸ್ತಿದ್ದಂತಹ ಪಾತ್ರೆಗಳು, ಅಂದರೆ ಮಣ್ಣಿನ ಮಡಿಕೆಗಳನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೋತಿದ್ವಿ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಪೌರಾಣಿಕವಾಗಿ ಫ್ರಿಡ್ಜ್ ಫೆಸಿಲಿಟಿ ಹೆಂಗಿರುತ್ತೆ ಅನ್ನೋದಕ್ಕೆ. ಒಂದು ಮಡಿಕೆನಲ್ಲಿ ತುಂಬಿಸಿಟ್ಟಿದಂಥ ತರಕಾರಿಗಳು ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದ್ವು. ಅದೆಲ್ಲ ತುಂಬ ಖುಷಿ ಆಯಿತು.
ಹಾಗಾಗಿ ಮುಂದಕ್ಕೂ ಕೂಡ ವನಸಿರಿಗೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚಿನ ಮಂದಿ ಇಲ್ಲಿ ಒಂದು ವಿಸಿಟ್ಗೆ ಅಂತ ಬರಲಿ ಅಂತ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಹಾಗೆ ಮಕ್ಕಳ ಪರವಾಗಿ ನಾವು ಮನಸಾರೆ ನಾವು ಆಶಿಸ್ತೀವಿ. ಮಕ್ಕಳ ಕಡೆಯಿಂದ, ನಮ್ಮ ಕಡೆಯಿಂದ ವನಪ್ರಿಯ.